ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ದಿನ ಹಣವೇ ಇಲ್ಲದೆ ಹಣವನ್ನು ಗಳಿಸೋದು ಹೇಗೆ, ಯಾವುದೇ ಕೆಲಸವೇ ಇಲ್ಲದೆ ಹಣವನ್ನು ಗಳಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಬಯೋಡೈಜೆಸ್ಟರ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರೋ ಟೆಕ್ನಾಲಜಿ ಇದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಎಲ್ಲ ಕಸವನ್ನು ತೆಕ್ಕೊಂಡು ಬಂದು ಒಂದು ಇದರಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಮರೆತು ಬಿಟ್ಟರೆ ನಮಗೆ ಎರಡೆರಡು ಲಾಭ ಆಗ್ತದೆ. ಮೊದಲನೇದಾಗಿ ಗೊಬ್ಬರ ಸಿಗ್ತದೆ, ಅದರ ಜೊತೆಗೆ ಗ್ಯಾಸ್ ಕೂಡ ಸಿಗ್ತದೆ. ಗ್ಯಾಸು ಅಂತ ಹೇಳಿದರೆ ಇವತ್ತಿನ ದಿನ ನಾವು ಗ್ಯಾಸಿಗೆ ತುಂಬ ಹೋರಾಟ ಮಾಡ್ತಾ ಇದ್ದೀವಲ್ವ, ಆ ಗ್ಯಾಸನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಆ ಗ್ಯಾಸಿನ ಜೊತೆಗೆ ಗೊಬ್ಬರವನ್ನು ಕೂಡ ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಬಯೋಡೈಜೆಸ್ಟರ್ ಅಂದರೆ ಏನು? ಬಯೋಡೈಜೆಸ್ಟರ್ ಅಂದರೆ ಇದೊಂದು ಸಿಸ್ಟಮು. ಇಲ್ಲೇನಿರ್ತದೆ ಅಂತ ಹೇಳಿದರೆ, ಒಂದು ಸಿಸ್ಟಮೆಟಿಕ್ ಒಂದು ಸ್ಟ್ರಕ್ಚರ್ ಇದು. ಇಲ್ಲಿ ಅನರೋಬಿಕ್ ರಿಯಾಕ್ಷನ್ ಅಂದರೆ ಗಾಳಿ ಆಡದೇ ಇರ್ತಕ್ಕಂಥಲ್ಲಿ ರಿಯಾಕ್ಷನ್ ಆಗ್ತದೆ. ರಿಯಾಕ್ಷನ್ ಆಗಿಬಿಟ್ಟು ಎರಡು ಪದಾರ್ಥಗಳನ್ನು ಇವತ್ತಿನ ದಿನ ನಾವು ಯುದ್ಧದಿಂದಾಗಿ ನೋಡ್ತಾ ಇದ್ದೀವಲ್ವ, ಗ್ಯಾಸ್ ಇಲ್ಲ ಅಂಥೇಳಿ ಮತ್ತು ಗೊಬ್ಬರ ಇಲ್ಲ ಅಂಥೇಳಿ. ಆ ಎರಡನ್ನು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ನೋಡಿ, ಮೊದಲನೇದಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಮಗೆ ಗೊಬ್ಬರಕ್ಕೆ ಮೊದಲು ಒಂದು ಸಣ್ಣ ಸ್ಟ್ರಕ್ಚರನ್ನು ಮಾಡಲಾಗ್ತದೆ. ಅದರ ನಂತರ ಒಂದು ದೊಡ್ಡ ಸ್ಟ್ರಕ್ಚರು, ಅದಕ್ಕೆ ಒಂದು ಡೂಮ್ ಅಂತ ಅಥವಾ ಬಂದ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಆಮೇಲೆ ಇನ್ನೊಂದು ಹೊರಗಡೆ ಬರಲಿಕ್ಕೆ ಒಂದು ಸಣ್ಣ ಚೇಂಬರ್ ಇರ್ತದೆ. ಆಮೇಲೆ ಈ ಡೂಮ್ಗೆ ಒಂದು ಕನೆಕ್ಷನ್ ಕೊಟ್ಬಿಟ್ಟು ಗ್ಯಾಸನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ. ಅದು ಅಡುಗೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಜೊತೆಗೆ ಲೈಟನ್ನು ಆನ್ ಮಾಡ್ಕೊಳ್ಳೋಕ್ಕೆ ಅಥವಾ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ, ಆಯಿತಾ. ಈ ಗ್ಯಾಸು ನಮಗೆ ಆಟೋ ನಡೆಸ್ಬೋದು, ಗಾಡಿಗಳನ್ನು ನಡೆಸ್ಬೋದು, ಪೆಟ್ರೋಲ್ ಪಂಪ್ಗಳನ್ನು ನಡೆಸ್ಬೋದು. ಅದಲ್ಲದೆ ತುಂಬ ದೊಡ್ಡ ಇಂಡಸ್ಟ್ರಿ ನಡೆಸ್ಬೋದು. ಇದೆಲ್ಲದಕ್ಕೂ ಈ ಗ್ಯಾಸ್ ಹೆಲ್ಪ್ ಆಗುತ್ತೆ, ಬಯೋ ಗ್ಯಾಸ್ ಅಂತಕ್ಕಂಥದ್ದು. ಇವತ್ತಿನ ದಿನ ನಾವು ಗ್ಯಾಸ್ ಇಲ್ಲ ಜಗಳಿಡ್ತಾ ಇದ್ದೀವಲ್ಲ, ಅದಾಗಬಾರ್ದು ಅಂತ ಹೇಳಿ. ನಂತರ ಇದರ ನಂತರ ಕೊನೆಗೆ ಗೊಬ್ಬರ ತಯಾರಾಗುತ್ತೆ. ಇದನ್ನು ಹೊಲಗಳಿಗೆ ಹಾಕೋತೀವಿ. ಈ ಎರಡು, ಒಂದು ಗ್ಯಾಸು, ಎರಡನೇದು ಗೊಬ್ಬರ, ಈ ಎರಡು ತಯಾರಿಕೆ ಆಗ್ತದೆ. ಅದು ನಾವೇನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸದಿಂದ ಏನು ನಮಗೆ ಬೇಡವಾದ ಎಲ್ಲ ವಸ್ತುಗಳನ್ನು ಸಣ್ಣ ತುಂಡು ಮಾಡಿ ಇದರಲ್ಲಿ ಹಾಕ್ತೀವಿ, ಈ ಬಾಕ್ಸಲ್ಲಿ ಹಾಕೋತೀವಿ. ಸ್ವಲ್ಪ ಸಗಣಿ ಗೊಬ್ಬರವನ್ನು ಕೂಡ ಹಾಕ್ಕೊಳ್ಬೇಕು. ನಮಗೆ ಬೇಡವಾದದ್ದು ಅಂತ ಹೇಳಿದರೆ ಪ್ರಾಣಿಗಳ ಮಲಮೂತ್ರ ಇರ್ಬೋದು, ಮನುಷ್ಯರದು ನೈಟ್ ಸಾಯಿಲ್ ಅಂತ ಹೇಳ್ತೀವಿ, ಮನುಷ್ಯರದ್ದು ಇರ್ಬೋದು, ಕಿಚನ್ ವೇಸ್ಟ್ ಇರ್ಬೋದು, ಹೊಲದ ವೇಸ್ಟ್ ಇರ್ಬೋದು, ಎಲ್ಲವನ್ನು ಸಗಣಿ ಗೊಬ್ಬರ ಜೊತೆಗೆ ಕಲಸಿ ಇಲ್ಲಿ ಸಣ್ಣ ತುಂಡು ಮಾಡಿ ಇಲ್ಲೇ ಹಾಕ್ತೀವಿ. ಇದು ದೊಡ್ಡ ಮೇನ್ ಚೇಂಬರಲ್ಲಿ ಬರುತ್ತೆ. ಬಂದುಬಿಟ್ಟು ಇಲ್ಲಿ ಬ್ಯಾಕ್ಟೀರಿಯಾ ಇರ್ತವೆ, ಬ್ಯಾಕ್ಟೀರಿಯಾಗಳು ಅವನ್ನೆಲ್ಲವನ್ನು ಕಳಿಸ್ಬಿಟ್ಟು ಗ್ಯಾಸ್ ತಯಾರು ಮಾಡುತ್ತೆ, ಮೀಥೇನ್ ಗ್ಯಾಸ್ ಅಂತಕ್ಕಂಥದ್ದು. ಅದು ಬಂದು ಇಲ್ಲಿ ಏನು ಖಾಲಿ ಚೇಂಬರ್ ಇರ್ತದಲ್ಲ, ಅಲ್ಲಿ ಬಂದು ಕಲೆಕ್ಟ್ ಆಗ್ತದೆ. ಅದನ್ನು ಹೊರಗಡೆ ತಗೊಂಡು ಬರುತ್ತಾಗುತ್ತೆ. ಇಲ್ಲೇನು ಗೊಬ್ಬರ ಉಳಿತದೋ, ಯಾವಾಗ ಅದೆಲ್ಲ ಕಳ್ತಾಗಿದೆ ಅಂದಾದಮೇಲೆ ಅದು ಹೊರಗೆ ಬಂದುಬಿಡುತ್ತೆ ಆಟೋಮೆಟಿಕ್ಕು. ಅದನ್ನು ನಾವು ಬಕೆಟ್ಗಳಲ್ಲಿ ಹಾಕ್ಕೊಂಡು ಅಥವಾ ತೆಗೆದುಬಿಟ್ಟು ಹೊಲಗಳಿಗೆ ಹಾಕ್ಕೊಳ್ಬೋದು ಅಂತಕ್ಕಂಥದ್ದು ಈ ಟೆಕ್ನಾಲಜಿ. ಇದರಿಂದ ತುಂಬ ಉಪಯೋಗ ಇದೆ. ಇನ್ನು ನಾನು ಆವಾಗಲೇ ತೋರಿಸ್ಬೇಕಾದ್ರೆ ದೊಡ್ಡ ಸ್ಟ್ರಕ್ಚರು ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಕೂಡ ಇವತ್ತಿನ ದಿನ ನಡೀತಾ ಇದೆ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ದೊಡ್ಡ ಪ್ರಮಾಣದಲ್ಲೂ ತಯಾರು ಮಾಡ್ಕೊಳ್ಬೋದು, ಇಲ್ಲ ನಮ್ಮ ಮನೆಗಾಗುವಷ್ಟಾದರೂ ತಯಾರು ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಗ್ಯಾಸ್ ಹೋಗ್ತಾಯಿದೆ. ಗೊಬ್ಬರ ಗುಂಡಿಗಳು ಬೇರೆ ಕಡೆ ಇದ್ದಾವೆ, ಗೊಬ್ಬರಗಳು ತಯಾರಾಗ್ತಾಯಿದೆ, ಜೊತೆಗೆ ಗ್ಯಾಸ್ಗಳ ತಯಾರಾಗ್ತಾ ಇದೆ ಅಂತಕ್ಕಂಥದ್ದು. ಇದನ್ನು ಹೇಳ್ತಾ ನೆಕ್ಸ್ಟ್ ಹೋಗೋಣ. ಈಗ ನೋಡಿ, ನಾನು ಹೇಳ್ದಂಗೆ ಇಲ್ಲಿ ಅನರೋಬಿಕ್ ಡೈಜೆಷನ್ ಆಗುತ್ತೆ. ಅಂದರೆ ಗಾಳಿ ಇಲ್ಲದೆ ಇಲ್ಲಿ ಏನಂದರೆ ಸೂಕ್ಷ್ಮಜೀವಿಗಳು, ಯಾವೆಲ್ಲ ಸೂಕ್ಷ್ಮಜೀವಿಗಳು ಅಂತ ಹೇಳಿದರೆ, ವಿದೌಟ್ ಆಕ್ಸಿಜನ್ ಅಂದರೆ ಗಾಳಿ ಇಲ್ಲದೆ ಏನೇನು ಹಾಕ್ತೀವಿ, ಅಂದರೆ ಸಗಣಿ ಹಾಕ್ತೀವಿ, ಬೆಳೆಗಳ ವೇಸ್ಟನ್ನು ಹಾಕ್ತೀವಿ, ಕಿಚನ್ ವೇಸ್ಟ್ಗಳನ್ನು ಹಾಕ್ತೀವಿ, ಬೇಕಾದವರು ನೈಟ್ ಸಾಯಿಲ್ ಕೂಡ ಹಾಕ್ತಾರೆ. ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಎದರಿಂದ ಅಂತ ಹೇಳಿದರೆ, ಒಂದು ಬಯಾಲಜಿಕಲ್ಲು ಆ್ಯಕ್ಟಿವಿಟಿ ನಡೆಯುತ್ತೆ ಅಲ್ಲಿ, ಒಂದು ಬ್ಯಾಕ್ಟೀರಿಯಾದಿಂದ ಈಗೆಲ್ಲ ಕೆಲಸ ಆಗ್ಬಿಟ್ಟು ಆಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಏನಾಗುತ್ತೆ ಇಲ್ಲಿ ಅಂತ ಹೇಳಿದರೆ, ಇಲ್ಲಿ ನೋಡಿ, ಸಗಣಿಯ ಒಂದು ಹಸುವಿನ ಗೊಬ್ಬರವನ್ನು ತೊಗೊಂಡಿದ್ದೇವೆ, ಮಲಮೂತ್ರವನ್ನು, ಬೆಳೆಗಳು ವೇಸ್ಟ್ಗಳನ್ನು ತೊಗೊಂಡಿದ್ದೇವೆ. ಅದ್ರ ಜೊತೆಗೆ ನಾವೇನು ತೊಗೊಂಡಿದ್ದೇವೆ ಅಂತ ಹೇಳಿದರೆ, ಮನೆಯ ವೇಸ್ಟನ್ನು ಕೂಡ ತೊಗೊಂಡಿದ್ದೇವೆ. ಅದೆಲ್ಲವನ್ನು ಈ ಚೇಂಬರಲ್ಲಿ, ಅನರೋಬಿಕ್ ಚೇಂಬರಲ್ಲಿ ಹಾಕಿದ್ಮೇಲೆ ನಮಗೆ ಏನು ತಯಾರಾಯಿತು ಅಂದರೆ, ಗೊಬ್ಬರ ತಯಾರಾಯಿತು, ಗ್ಯಾಸ್ ತಯಾರಾಗುತ್ತೆ. ಆ ಗ್ಯಾಸನ್ನು ನಾವು ಬಯೋಮೀಥೇನ್ ಅಥವಾ ಗಾಡಿಗಳನ್ನು ನಡೆಸಲು ಪೆಟ್ರೋಲ್ ಪಂಪ್ ನಡೆಸ್ಬೋದು, ದೊಡ್ಡ ಫ್ಯಾಕ್ಟ್ರಿ ನಡೆಸ್ಬೋದು, ಎಲೆಕ್ಟ್ರಿಕ್ನವ್ರಿಗೆ ಮಾರ್ಬೋದು, ಮತ್ತು ನಮ್ಮ ಮನೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ನಡೆಸ್ಬೋದು. ಜೊತೆಗೆ ಮನೆಯಲ್ಲಿ ಬೆಳಕು ಜೊತೆಗೆ ಗ್ಯಾಸನ್ನು ಉಳಿಸ್ಕೋಬೋದು. ಈಗ ಗೊಬ್ಬರ ಬಂತಲ್ಲ, ಅದನ್ನು ಹೊಲಕ್ಕೆ ಬಳಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ತುಂಬ ಈಸಿಯಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಯಾರೆಲ್ಲ ಉದ್ಯಮಿಯಾಗಿ ಬಳಸ್ಕೊಳ್ಳೋಕೆ ಇಷ್ಟಪಡ್ತಾರೋ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಏನೇನಿದ್ದಾವೆ ಅಂತ ಹೇಳಿದೆ, ಇನ್ಲೆಟ್ ಟ್ಯಾಂಕು, ಮೊದಲನೇದಾಗಿ ಇನ್ಲೆಟ್ ಟ್ಯಾಂಕು ಅಂದರೆ ಒಂದು ಸಣ್ಣ ಟ್ಯಾಂಕು, ಅದಕ್ಕೆ ಇನ್ಲೆಟ್ ಟ್ಯಾಂಕು ಅಂದರೆ ಹಾಕುವಂಥ ಟ್ಯಾಂಕು. ಆಮೇಲೆ ದೊಡ್ಡದೊಂದು ಡೈಜೆಸ್ಟರ್ ಟ್ಯಾಂಕು, ದೊಡ್ಡದೊಂದು ಟ್ಯಾಂಕ್ ಇರುತ್ತೆ. ಅದಕ್ಕೆ ಒಂದು ಡೂಮ್ ಇರುತ್ತೆ, ಅದಕ್ಕೆ ಏರ್ ಟೈಟ್ ಡೂಮ್ ಇರುತ್ತೆ ಚೇಂಬರು. ಆಮೇಲೆ
ಒಂದು ಔಟ್ಲೆಟ್ ಟ್ಯಾಂಕು, ಅದು ಸ್ಲರ್ರಿ ಔಟ್ಲೆಟ್ ಅಂತ ಹೇಳ್ತೇವೆ, ಅವಕ್ಕೆಲ್ಲ ಕನೆಕ್ಷನ್ ಕೊಡಲಾಗಿರುತ್ತೆ ಆಯಿತಾ. ಇಲ್ಲೊಂದು ಕನೆಕ್ಷನ್ ಕೊಟ್ಟರೆ ಅದು ಗ್ಯಾಸ್ ಬರುತ್ತೆ. ಗ್ಯಾಸ್ಗೆ ನಮ್ಮ ಮನೆಗೂ ಬಳಸ್ಕೋಬೋದು, ಫ್ಯಾಕ್ಟ್ರಿಗೆ, ಲೈಟ್ಗೆ ಅಲ್ವಾ, ಅದಕ್ಕೆಲ್ಲ ಬಳಸ್ಕೋಬೋದು. ಈ ಗೊಬ್ಬರವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಗೊಬ್ಬರಕ್ಕೆ ಹಾಕ್ತೀವಿ. ನಮಗೆ ಬೇಕಾದದ್ದೆಲ್ಲವನ್ನು ಇಲ್ಲಿ ಹಾಕಿ ಇದರಲ್ಲಿ ಕಳಿಸ್ತೇವೆ. ಗ್ಯಾಸ್ ಏನು ತಯಾರಾಗುತ್ತೆ ಆ ಗ್ಯಾಸನ್ನು ಉಪಯೋಗ ಮಾಡ್ಕೋತೀವಿ ಅಂತಕ್ಕಂಥದ್ದು. ಇದಿಷ್ಟು ಈ ಟೆಕ್ನಾಲಜಿ. ಇಲ್ಲಿ ನೋಡಿ ಮಾಡಿದ್ದಾರೆ ಅವರು ಸಣ್ಣ ಪ್ರಮಾಣದಲ್ಲಿ. ವರ್ಕಿಂಗ್ ಪ್ರಾಸೆಸ್ ಹೇಳಿದೆ. ಒಂದು ಇಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಅದೇ ಇದಕ್ಕೆಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಅದು ಎನೋರೋಬಿಕ್ ಬ್ಯಾಕ್ಟೀರಿಯಾ, ಎಲ್ಲ ವೇಸ್ಟನ್ನು ಕಸವನ್ನು ರಸವನ್ನಾಗಿ ಮಾಡುತ್ತೆ. ಅಲ್ಲಿ ತಯಾರಾಗೋ ಆಮ್ಲದ ಹೆಸರು ಏನು ಅಂತ ಹೇಳಿದರೆ, ಅಲ್ಲಿ ತಯಾರಾಗೋ ಗ್ಯಾಸಿನ ಹೆಸರು ಮೀಥೇನ್ ಗ್ಯಾಸ್ ಅಂತಕ್ಕಂಥದ್ದು ತಯಾರಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇದು ಕ್ಲೋಸ್ ಚೇಂಬರ್ ಇದೆ. ಈ ಕ್ಲೋಸ್ ಚೇಂಬರ್ ಇಲ್ಲಿ ಗ್ಯಾಸ್ ಕನೆಕ್ಟ್ ಮಾಡಿದ್ದಾರೆ. ಬಲ್ಬು, ಮನೆ ವೇಸ್ಟ್ ಇರೋದು ಗೊಬ್ಬರವನ್ನು ಹೊಲಗಳಿಗೆ ನೇರವಾಗಿ ಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸ್ಲರ್ರಿ ಅಂದರೆ ಎಲ್ಲ ಹಸುವಿನ ಕಸವೇ ಎಲ್ಲವನ್ನು ಇಲ್ಲಿ ಹಾಕ್ತಾ ಬರ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು, ದೊಡ್ಡ ದೊಡ್ಡ ಉದ್ದಿಮೆಯಾಗಿ ಕೂಡ ಬಳಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಎಷ್ಟು ಟೈಪ್ ಇದೆ ಹಾಗಾದರೆ ಈ ಬಯೋಡೈಜೆಸ್ಟಲ್ಲಿ ಅಂತ ಹೇಳಿದರೆ 4. ಒಂದು ಮೊದಲನೇದು ಬಂದು ಫ್ಲೋಟಿಂಗ್ ಟೈಪು, ಅಂದರೆ ತೇಲ್ತಾ ಇರುತ್ತೆ. ನಾನು ಚಿತ್ರ ತೋರಿಸ್ತೇನೆ ಮುಂದೆ. ಒಂದು ಫ್ಲೋಟಿಂಗು, ಫಿಕ್ಸ್ಡು, ಆಮೇಲೆ ಬಲೂನ್ ಟೈಪು, ಆಮೇಲೆ ಫ್ಯಾಬ್ರಿಕೇಟೆಡ್ ಟೈಪು. ಇದರಲ್ಲಿ ಹೆಚ್ಚಾಗಿ ಬಳಸ್ತಾ ಇರೋದು ಈ 3 ಬಳಸ್ತಾರೆ. ಯಾವುದು? ಫ್ಲೋಟಿಂಗು, ಫಿಕ್ಸ್ಡು, ಬಲೂನ್ ಟೈಪು. ಇಂಡಸ್ಟ್ರಿಯಲ್ಲಿ ಫ್ಯಾಬ್ರಿಕೇಟೆಡ್ ಬಳಸ್ತಾರೆ. ಅಥವಾ ಮನೆಯಲ್ಲಿ ಸಣ್ಣ ಮನೆಯಲ್ಲಿ ನಮ್ಮ ನೀರು ಕುಡಿಯುವ ಟ್ಯಾಂಕ್ಗಳಿರುತ್ತಲ್ಲ, 20 ಲೀಟ್ರದ್ದು ಟ್ಯಾಂಕು, ಆ ಟ್ಯಾಂಕನ್ನು ಉಲ್ಟಾ ಹಾಕಿಬಿಟ್ಟು ಅದರಲ್ಲಿ ಗೊಬ್ಬರವನ್ನು ಹಾಕಿದರೆ ನಮಗೆ ಅದು ಕೂಡ ಇದು ಬಯೋಡೈಜೆಸ್ಟರ್ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಅದೇ ಫ್ಯಾಬ್ರಿಕೇಟೆಡ್ ಪ್ಲಾಸ್ಟಿಕ್ ಟ್ಯಾಂಕ್ಗಳು. ಈಗ ನೋಡ್ತಾ ಬರೋಣ ಒಂದೊಂದು. ಇದು ನೋಡಿ, ಸೇಮ್ ಟೆಕ್ನಾಲಜಿ. ಇಲ್ಲಿ ಇನ್ಲೆಟ್ಟು, ಔಟ್ಲೆಟ್ಟು. ಇನ್ಲೆಟ್ಟು ಅಂದರೆ ಹಾಕೋಕ್ಕೆ, ಔಟ್ಲೆಟ್ಟು ನಮ್ಮ ಗೊಬ್ಬರ ಹೊರಗೆ ಬರೋಕ್ಕೆ. ಇದು ಗ್ಯಾಸ್ಗೆ, ಇದು ಡೈಜೆಸ್ಟರ್ ಟ್ಯಾಂಕು ಮತ್ತು ಡೋಮು. ಇದು ಆಯಿತಾ. ಸೇಮ್ ಪ್ರಾಸೆಸ್ ಸೇಮ್ ಇರುತ್ತೆ. ಕೆಲವೊಂದು ಕಡೆ ಅದನ್ನೇನಂತಂದರೆ ಇದಕ್ಕೆ ಯೂಸ್ ಮಾಡ್ತಾರೆ, ಫ್ಲೋಟಿಂಗ್ ಟೈಪ್ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಯೂಸ್ ಏನು ಹಾಗಾದರೆ ಇದ್ರ ಬಳಕೆ ಏನು ಮಾಡ್ತಾರೆ? ಒಂದು ಕುಕ್ಕಿಂಗ್ ಆಯಿಲನ್ನಾಗಿ ಬಳಸ್ತಾರೆ. ಕುಕ್ಕಿಂಗ್ ಅಂದರೆ ಮನೆ ಬಳಕೆಗೆ LPG ಇವತ್ತು ಬಳಸ್ತಾ ಇದ್ದೀವಿ, ಅದನ್ನು ನಾವು ಕನೆಕ್ಷನ್ ಕೊಟ್ಕೊಂಡ್ರೆ ನಾವು ಕುಕ್ಕಿಂಗ್ ಆಯಿಲಾಗಿ ಬಳಸ್ಬೋದು ರೈತ. ಆಮೇಲೆ ಎಲೆಕ್ಟ್ರಿಸಿಟಿ ಅಂದರೆ ಏನು ನಾವು ಇವತ್ತಿನ ದಿನ ಬೆಸ್ಕಾಮ್ ಬಳಸ್ತಾ ಇದ್ದೀವಲ್ಲ, ಅದನ್ನು ಬಳಸ್ಕೋಬೋದು. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಗೊಬ್ಬರ ತಯಾರಾಗುತ್ತೆ, ಮಣ್ಣಿನ ಗುಣಧರ್ಮ ಇಂಪ್ರೂವ್ ಆಗ್ತದೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡಿ, ಇದು ನೋಡಿ, ಇದೇ ಫ್ಲೋಟಿಂಗ್ ಟೈಪ್ ಅಂತ ಹೇಳಿದ್ಮೇಲೆ ಇದು ತಿರುಗ್ತಾ ಇರ್ತದೆ. ಹೇಗೆ ತಯಾರಾಗುತ್ತೋ ಜೋರು ತಿರುಗ್ತಾ ಹೋಗುತ್ತೆ. ನಮ್ಗೆ ಅವಾಗ ಅರ್ಥ ಆಗುತ್ತೆ ಗ್ಯಾಸ್ಗೆ ಕನೆಕ್ಷನ್ ಕೊಟ್ಕೋಬೇಕಂತ. ಇಲ್ಲಿ ನೋಡಿ, ಅವ್ನು ಹಾಕ್ತಾ ಇದ್ದಾನೆ. ಗ್ಯಾಸ್ ತಗೊಳ್ಳೋಕ್ಕೆ ವ್ಯವಸ್ಥೆ ಇದೆ, ಇಲ್ಲಿ ಗೊಬ್ಬರ ಹೊರಗೆ ಬರಲಿಕ್ಕೆ ವ್ಯವಸ್ಥೆ ಇದೆ. ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದಾರೆ. ಇದರಿಂದ ಗ್ಯಾಸನ್ನು ಮತ್ತು ಬಲ್ಬನ್ನು ಜಲಾಯಿಸ್ಕೊತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ, ಅವ್ರವ್ರ ಕೆಪಾಸಿಟಿ ತಕ್ಕಂಗೆ ಇದನ್ನು ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಹಾಗಾದರೆ ಉಪಯೋಗ ಏನಿದೆ ಇದರಿಂದ ಅಂತ ಹೇಳಿದರೆ, ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಕಡಿಮೆ ಆಗ್ತದೆ. ಆಮೇಲೆ ಕಸದಿಂದ ರಸ ಬರುತ್ತೆ. ನಮ್ಮ ಪರಿಸರ ತುಂಬ ಸ್ನೇಹಿ ಆದಂಥ ಕೆಲಸ ಇದು. ಆಮೇಲೆ ಇದನ್ನು ನಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಬೋದು, ಖರ್ಚು ಕಡಿಮೆ, ಗ್ರೀನ್ ಹೌಸ್ ಗ್ಯಾಸ್ ಇರಲ್ಲ, ಖರ್ಚು ತುಂಬ ಕಡಿಮೆ ಅಂತ ಹೇಳ್ಬೋದು. ಇನಿಷಿಯಲ್ ಖರ್ಚು ಬರ್ಬೋದು. ಬಯೋ ಸ್ಲರ್ರಿ ಬೆನಿಫಿಟ್ ಏನು ಅಂತಂದರೆ, ಅದರಲ್ಲಿ ಸಾಕಷ್ಟು ಸಾರಜನಕ, ರಂಜಕ, ಪೊಟ್ಯಾಷ್ ಇರ್ತದೆ. ಮಣ್ಣಿನ ಗುಣಧರ್ಮ ಸುಧಾರಿಸುತ್ತೆ. ಬೇಕಾದಂಥ ಪರಿಸರ ಸ್ನೇಹಿ ಸೂಕ್ಷ್ಮಜೀವಿಗಳು ಬೆಳೀತವೆ. ಬೆಳೆಯ ಇಳುವರಿ ಜಾಸ್ತಿ ಆಗ್ತದೆ. ರೈತನ ಒಂದು ಖರ್ಚು ಕಡಿಮೆಯಾಗಿ ಆದಾಯ ಜಾಸ್ತಿ ಆಗ್ತದೆ. ಈ ರೀತಿ ಕಾಣುತ್ತೆ ಪ್ಲ್ಯಾಂಟು ಅಂತಕ್ಕಂಥದ್ದು. ಈಗ ಇದನ್ನು ಎನ್ಕರೇಜ್ ಮಾಡ್ತಾ ಇರೋರು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಬೇಕಂದವರು ಆ ಮುಖಾಂತರ ಕೂಡ ಇನ್ಫಾರ್ಮೇಷನನ್ನು ಪಡಿಬೋದು. ಹಾಗಾದರೆ ಏನಾದರೂ ಚಾಲೆಂಜಸ್ ಇದ್ದಾವೆ, ಹಾಗಾದರೆ ಏನಾದರೂ ಕೊರತೆಗಳಿದ್ದಾವೆ ಅಂತಂದರೆ ಹೌದು. ಮೊದಲನೇದೇನು ಅಂದರೆ, ಇನಿಷಿಯಲಿ ಅದನ್ನೇನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಲ್ಲೊಂದು ಸ್ವಲ್ಪ ಖರ್ಚಾಗ್ತದೆ. ಬಟ್ ಏನು ಅಂತಂದರೆ ನಮ್ಗೆ ಅದೇ ವರ್ಷದಲ್ಲೇ ರಿಟರ್ನ್ಸ್ ಬರ್ತದೆ ಅಂತಕ್ಕಂಥದ್ದು. ಎರಡನೇದು, ಪ್ರಾಪರ್ ಮೇಂಟೆನೆನ್ಸ್ ಮಾಡಬೇಕು. ತಿಳುವಳಿಕೆ ಇಲ್ಲದೆ ಮಾಡೋಕ್ಕೆ ಹೋಗಬಾರ್ದು. ಸರಿಯಾಗಿ ತಿಳ್ಕೊಂಡು ಮಾಡ್ಬೋದು. ಟೆಕ್ನಿಕಲ್ ನಾಲೆಜ್ ಬೇಕು, ಜಾಗೃತಿ ಬೇಕಾಗ್ತದೆ. ಆಮೇಲೆ ಗ್ಯಾಸ್ ಲೀಕ್ ಆಗದೆ ಇರೋದನ್ನು ಚೆಕ್ ಮಾಡ್ತಾ ಇರಬೇಕು. ಇದನ್ನು ಯಾವ ಗ್ಯಾಸ್ ಬಳಸಿದ್ರು ಅಷ್ಟೇ, ಮನೆಯಲ್ಲಿರೋ LPG ಬಳಸಿದ್ರು ಚೆಕ್ ಮಾಡಬೇಕಾಗ್ತಲ್ಲ, ಅದೇ ರೀತಿ ಇದನ್ನು ಕೂಡ ಪ್ರತಿ 6 ತಿಂಗಳಿಗೊಂದ್ಸರಿ ಸರಿಯಾಗಿ ಚೆಕ್ ಮಾಡ್ಕೊಂಡು ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು. ಇನ್ನು ಎನ್ವಿರಾನ್ಮೆಂಟಲ್ ಇಫೆಕ್ಟ್ ಏನಿದೆ ಅಂತ ಹೇಳಿದರೆ, ಮೊದಲನೇದಾಗಿ ಮೀಥೇನ್ ಗ್ಯಾಸು ಅಟ್ಮಾಸ್ಫಿಯರಿಗೆ ಹೋಗಲ್ಲ. ಮೀಥೇನ್ ಗ್ಯಾಸು ಆ್ಯಕ್ಚುಲಿ ಹೇಳಬೇಕಂದ್ರೆ
ಸರಿಯಾಗಿ ಬಳಸಿದ್ರೆ ಒಳ್ಳೆಯದು, ಆದರೆ ಅದನ್ನು ವಾತಾವರಣಕ್ಕೆ ಬಿಟ್ಟರೆ ತುಂಬ ಕೆಟ್ಟದ್ದು ಅಂತ ಹೇಳಿ. ಹಾಗಾಗಿ ಇದನ್ನು ಹಿಡಿದಿಟ್ಕೊಂಡು ಅಡುಗೆಗೆ ಬಳಸೋದು ತುಂಬ ಒಳ್ಳೆಯದು. ಆಮೇಲೆ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡುತ್ತೆ. ನಾವೆಲ್ಲ ತಿಂದಿರೋದು ಎಲ್ಲ ಕಚರವನ್ನು ಹೊರಗಡೆ ಎಸೆದ್ರೆ ಏನು ಅಂದರೆ ಗಲೀಜಾಗ್ತದೆ. ಅದನ್ನೇ ಈ ರೀತಿ ಬಳಸಿದ್ರೆ ಕಸದಿಂದ ರಸ ಬರುತ್ತೆ, ಒಳ್ಳೆಯ ಇಳುವರಿ ಬರ್ತದೆ, ಸುಸ್ಥಿರ ಕೃಷಿ ಆಗ್ತದೆ. ಆಮೇಲೆ ನಮ್ಮ ಆರ್ಥಿಕತೆ, ಭಾರತದ ಆರ್ಥಿಕತೆ ಸುಧಾರಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ನೆಕ್ಸ್ಟು ಇಲ್ಲಿ ನೋಡಿ, ಇದರಲ್ಲಿ ಏನು ಹಾಕಕೂಡ್ದು ಅಂತಕ್ಕಂಥದ್ದನ್ನು ಎಲ್ಲವನ್ನು ಹಾಕ್ಬೋದು. ಪ್ರಾಣಿಗಳ, ಪಕ್ಷಿಗಳ ಎಲ್ಲವ ಕಸ ಹಾಕ್ಬೋದು, ಗಿಡಗಳ ಕಸ ಹಾಕ್ಬೋದು, ನಮ್ಮ ಬೆಳೆಗಳಿಂದ ಬಂದತಕ್ಕಂಥ ನೀರು ಇರ್ಬೋದು, ಅದೆಲ್ಲವನ್ನು ಬಳಸ್ಬೋದು. ಮನೆ ವೇಸ್ಟನ್ನು ಬಳಸ್ಬೋದು. ಆದರೆ ಬಳಸಬಾರ್ದೇ ಇರತಕ್ಕಂಥದ್ದು ಕಂಟ್ಯಾಮಿನೇಷನ್ ಆಗಿರುತ್ತೆ, ಅಂದರೆ ರೋಗ ರುಜಿನದಿಂದ ಹಾಗೆ ಕಂಟ್ಯಾಮಿನೇಷನ್ ಆಗಿರೋದು, ಹಾಸ್ಪಿಟಲ್ ವೇಸ್ಟ್ಗಳು, ಆಮೇಲೆ ಹೆಲ್ತ್ ಹಜಾರ್ಡ್ ಆಗಿರೋದು, ಆಪ್ರೇಷನ್ ಅಂದರೆ ಆ ಥರ ಅದರಿಂದ ಸಮಸ್ಯೆ ಆಗುವಂಥವು ಬಳಸ್ಕೂಡ್ದು ಅಂತಕ್ಕಂಥದ್ದನ್ನು ಹೇಳ್ತಾ, ನೆಕ್ಸ್ಟು ಕನ್ಕ್ಲೂಷನಲ್ಲಿ ಇದೊಂದು ಸುಸ್ಥಿರ ಕೃಷಿಗೆ ಒಳ್ಳೆ ಹೇಳಿ ಮಾಡಿಸಿದಂಥ ಒಂದು ಟೆಕ್ನಾಲಜಿ. ವೇಸ್ಟನ್ನು ಅಂದರೆ ಕಸವನ್ನು ರಸವನ್ನಾಗಿ ಮಾಡುತ್ತೆ. ಆಮೇಲೆ ಏನು ಅಂದರೆ ಒಳ್ಳೆಯ ರಿನ್ಯೂವೇಬಲ್ ಎನರ್ಜಿ, ಅಂದರೆ ಏನು ಅಂತ ಹೇಳಿದರೆ ನಾವು ಎಲ್ಲ ಏನು ಈಗ ಹಾಳು ಮಾಡ್ತಾಯಿದ್ದೀವಿ ಪೆಟ್ರೋಲ್ ಡೀಸೆಲ್, ಅದನ್ನು ಹಾಳು ಮಾಡದೆ ಇದನ್ನು ಬಳಸ್ಕೊಳ್ಳೋದ್ರಿಂದ ಒಳ್ಳೆಯ ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಬದುಕನ್ನು ಬದುಕ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿಗೆ ಇದನ್ನು ಮುಗಿಸ್ತೇನೆ. ಇವತ್ತಿನ ಟ್ಯಾಗ್ಲೈನ್ ಬಂದು ಎದುರು ನುಡಿಬೇಡ, ಆದರೆ ತಪ್ಪು ಮಾಡದೆ ಎದುರಾಳಿಗೆ ತಲೆಯನ್ನು ಕೂಡ ತಗ್ಗಿಸಬಾರ್ದು. ಜ್ಞಾನಕ್ಕಾದರೂ ಯಾರನ್ನಾದರೂ ಬೇಡಬೇಕು, ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡ್ಬೋದು, ಆದರೆ ಅನ್ನಕ್ಕಾಗಿ ಯಾರ ಹತ್ರ ಕೈ ಒಡ್ಬೇಡ. ಸ್ವಾವಲಂಬಿ ಜೀವನವನ್ನು ಮಾಡು, ಸರಿಯಾಗಿ ಖುಷಿಯಾಗಿರೋಣ, ನಮ್ಮ ವ್ಯಕ್ತಿತ್ವವನ್ನು ಎತ್ತರಿಸ್ಕೊಳ್ಳೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.